ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಯಾವಾಗ ಹಾಗೂ ಶಿವರಾತ್ರಿ ಪಾರಾಯಣ ಸಮಯ ಯಾವಾಗ ಹಾಗೂ ಸರ್ವಾರ್ಥಿ ಸಿದ್ಧಿಯೋಗ ಯಾವಾಗ ರೂಪುಗೊಳ್ಳುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಮುದ್ರ ಮಂಥನದ ಸಮಯದಲ್ಲಿ ಶಿವನು ಸಮುದ್ರದಿಂದ ಹೊರಬಂದ ವಿಷವನ್ನು ಕುಡಿದು ಜಗತ್ತನ್ನು ಕತ್ತಲೆ ಮತ್ತು ಅಪಾಯದಿಂದ ರಕ್ಷಿಸಿದ ದಿನವೇ ಮಹಾಶಿವರಾತ್ರಿ ಅಂತ ನಾವು ಆಚರಣೆ ಮಾಡ್ತೀವಿ. ಈ ವಿಷವು ಅವನ ಗಂಟಿನಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಇದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಶಿವನನ್ನು ನೀಲಕಂಠ ಅಂದಕ್ಕೋಸ್ಕರ ನಾವು ಇದೇ ಒಂದು ಕಾರಣಕ್ಕೋಸ್ಕರ ಶಿವನನ್ನು ನೀಲಕಂಠ ಅಂತ ಸಹ ಕರಿತೀವಿ. ಯಾವುದೇ ವರ್ಷದಲ್ಲಿ ಆಚರಿಸಲಾಗುವ 12 ಶಿವರಾತ್ರಿಗಳಲ್ಲಿ ಈ ವರ್ಷ ಬಂದಿರುವ ಮಹಾಶಿವರಾತ್ರಿಯು ವಿಶೇಷವಾಗಿ ಮಂಗಳಕರವೆಂದೇ ಪರಿಗಣಿಸಲಾಗಿದೆ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಇದು ಜೀವನದಲ್ಲಿ ಕತ್ತಲೆ ಮತ್ತು ಅಜ್ಞಾನವನ್ನು ಜಯಿಸುವ ವಿಶೇಷ ದಿನ ಅಂತಲೇ ಹೇಳ್ಬೋದು. ಈ ದಿನ ಅಥವಾ ಈ ರಾತ್ರಿ ವಿಶೇಷವಾಗಿ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವಾಗಿದ್ದು ಎಂಬ ನಂಬಿಕೆ ಸಹ ಇದೆ. ಈ ದಿನ ವಿಶೇಷ ವಸ್ತುಗಳನ್ನು ನಾವು ಶಿವನಿಗೆ ಅರ್ಪಣೆ ಮಾಡೋದರಿಂದ ನಮ್ಮ ಕಷ್ಟಗಳು ಸಹ ಮುಕ್ತಿಗೆ ಸಿಗುತ್ತೆ. ಈ ದಿನ ಶಿವನ ಪೂಜೆಗೆ ಬಿಲ್ವಪತ್ರೆ, ಮಂದಾರ ಹೂಗಳು ಮತ್ತು ಬಿಳಿ ಶ್ರೀಗಂಧ, ಬಿಳಿ ಹೂಗಳು, ಹಾಗೆ ಗಂಗಾಜಲ ಮತ್ತು ಹಸುವಿನ ಹಾಲನ್ನು ಬಳಸಿ ಸಹ ಶಿವನಿಗೆ ಒಂದು ಅಭಿಷೇಕವನ್ನು ಸಹ ಮಾಡಲಾಗುತ್ತದೆ. ಶಿವಲಿಂಗದ ಮೇಲೆ ಕೇವಲ ನೀರು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸುವುದು ಸಹ ಶಿವನ ಒಂದು ಕೃಪೆಗೆ ನೀವು ಪಾತ್ರರಾಗ್ಬೋದು ಅಂತಲೇ ಹೇಳ್ಬೋದು. ಈ ವರ್ಷ ಅಂದರೆ 2024ರಲ್ಲಿ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಮಹಾಶಿವರಾತ್ರಿ ಹಬ್ಬವನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ಈ ಮಂಗಳಕರ ದಿನದಂದು ಭಗವಾನ್ ಮಹಾದೇವನನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ಇದಲ್ಲದೆ ಅನೇಕ ಭಕ್ತರು ಮಹಾಶಿವರಾತ್ರಿಯ ದಿನದಂದು ಉಪವಾಸ ಸಹ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಶಿವನ ಆರಾಧಕರು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇದುವರೆಗೂ ಆಚರಿಸಿರುವ 12 ಶಿವರಾತ್ರಿಗಳಲ್ಲಿ ಈ ವರ್ಷ ಬಂದಿರುವ ಮಹಾಶಿವರಾತ್ರಿಯು ಅತ್ಯಂತ ಪ್ರಮುಖವಾಗಿದ್ದು ಹಾಗೆ ಮಂಗಳಕರವಾದ ಒಂದು ದಿನ ಅಂತಲೇ ಹೇಳ್ಬೋದು. ಈ ವರ್ಷ ಮಹಾಶಿವರಾತ್ರಿಯು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಪಾಲ್ಗುಣ ಕೃಷ್ಣ ಚತುರ್ದಶಿಯ ತಿಥಿ ಮಾರ್ಚ್ 8ರಂದು ರಾತ್ರಿ 9:57ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಇದು ಮಾರ್ಚ್ 9ರಂದು ಸಂಜೆ 6:17ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಈ ವರ್ಷ ಮಹಾಶಿವರಾತ್ರಿಯನ್ನು ಮಾರ್ಚ್ 8ರಂದು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯು 2024ರಂದು ಶಿವನನ್ನು ಪೂಜಿಸೋದಕ್ಕೆ ಶುಭ ಮುಹೂರ್ತ ಅಂದರೆ ಮಾರ್ಚ್ 8ರ ಮಧ್ಯರಾತ್ರಿ 12:07ರಿಂದ 12:50ರವರೆಗೆ ಈ ಶುಭ ಮುಹೂರ್ತ ಇರುತ್ತದೆ. ಇದು ಪೂಜೆ ಅಭಿಜಿನ್ ಮುಹೂರ್ತ ಅಂತ ಹೇಳಿದ್ರೆ 12:12ರಿಂದ ಸ್ಟಾರ್ಟ್ ಆಗಿ 1:01ರವರೆಗೆ ಇರುತ್ತದೆ. ಇದರೊಂದಿಗೆ ಹಿಂದೂ ಪಂಚಾಂಗದ ಪ್ರಕಾರ ಶಿವರಾತ್ರಿ ಬೆಳಗಿನಿಂದಲೇ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುತ್ತೆ. ಈ ದಿನ ಬೆಳಗ್ಗೆ 6:45ರಿಂದ 10:41ರವರೆಗೆ ಶಿವಯೋಗ ಅನ್ನೋದು ಸಂಪೂರ್ಣವಾಗಿ ಇರುತ್ತದೆ. ಇದಲ್ಲದೆ ನಾವು ಮಾರ್ಚ್ 8ರಂದು ಬೆಳಗ್ಗೆ 4:41ಕ್ಕೆ ಬ್ರಾಹ್ಮಿ ಮುಹೂರ್ತ ಕೂಡ ಪ್ರಾರಂಭ ಆಗುತ್ತದೆ. ಅದಕ್ಕೋಸ್ಕರ ನಾವು ಈ ದಿನ ಒಂದು ಮಾರ್ಚ್ 8ರಂದೇ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ. ಮತ್ತು ಉಪವಾಸ ಮುಕ್ತಾಯಗೊಳ್ಳುವುದು ಯಾವಾಗ ಅಂದರೆ ಮಾರ್ಚ್ 9ರಂದು 6:18ಕ್ಕೆ ನಿಮ್ಮ ಉಪವಾಸ ಕೂಡ ಕೊನೆಗೊಳ್ಳುತ್ತೆ. ಇನ್ನು ಉಳಿದಂತೆ ಶಿವರಾತ್ರಿಯ ಪಾರಾಯಣ ಸಮಯ ಯಾವಾಗ ಅಂದರೆ ಸಂಜೆ 6:37ರಿಂದ ಸ್ಟಾರ್ಟ್ ಆಗಿ ಬೆಳಗಿನ ಜಾವ 3:29ಕ್ಕೆ ಇದು ಅಂತ್ಯಗೊಳ್ಳುತ್ತೆ. ಈ ದಿನ ನಾವು ಒಂದು ವಿಶೇಷವಾಗಿ ಶಿವನನ್ನು ಆರಾಧನೆಯ ಮೂಲಕ ಶಿವನನ್ನು ಪೂಜಿಸ್ತೇವೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶಿವರಾತ್ರಿಯ ಮಹಾ ಪ್ರಾಮುಖ್ಯತೆ ಏನು, ಈ ಒಂದು ಮಂತ್ರಗಳು ಯಾವ ಒಂದು ಮಂತ್ರಗಳನ್ನು ಶಿವರಾತ್ರಿ ದಿನ ಪಠಿಸಬೇಕು, ಹಾಗೆ ಇದರ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಕಾಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.